ಕನ್ನಡ ಅಂದರೆ ಅದು ಕೇವಲ ಒಂದು ಭಾಷೆಯಲ್ಲ, ಅದು ಒಂದು ಬದುಕು, ಅದು ಪರಂಪರೆ, ಅದು ಸಂಸ್ಕೃತಿ. ಕೇವಲ 600 ವರ್ಷಗಳಷ್ಟು ಕಡಿಮೆ ಇತಿಹಾಸವಿರುವ ಜರ್ಮನ್, ಫ್ರೆಂಚ್, ಜಪಾನಿ ಭಾಷೆಗಳು ಇಂಗ್ಲಿಶಿನ ಹಂಗಿಲ್ಲದೆ ಜಗತ್ತಿನ ಎಲ್ಲ ಜ್ಞಾನವನ್ನು ಸಂವಹನ ಮಾಡಬಲ್ಲಷ್ಟು ಶಕ್ತವಾಗಿ ಬೆಳೆದಿವೆ. ವೈದ್ಯಕೀಯ, ವಿಜ್ಞಾನ, ತಂತ್ರಜ್ಞಾನ ಯಾವುದಿದ್ದರೂ ಅದನ್ನು ನಿರ್ವಹಿಸಬಲ್ಲ ಶಕ್ತಿ ಆ ಭಾಷೆಗಳಿಗಿದೆ. ಇದಕ್ಕೆ ಕಾರಣ ಆ ಜನಗಳ ಇಚ್ಛಾಶಕ್ತಿ, ತಮ್ಮ ದೇಶವನ್ನು ಜಾಗತಿಕ ಸ್ಪರ್ಧೆಯಲ್ಲಿ ಮುನ್ನಡೆಸಬೇಕೆಂಬ ಹಂಬಲ, ಬಯಕೆ. ಇದು ಆ ಭಾಷಿಕ ಜನರ ಇಚ್ಛಾಶಕ್ತಿಯ ಪ್ರತೀಕ. ಸುಮಾರು 2000 ವರ್ಷಗಳ ಸುದೀರ್ಘ ಇತಿಹಾಸವಿರುವ ಕನ್ನಡ ಭಾಷೆಯ ಜನಸಮುದಾಯಕ್ಕೆ ಇಚ್ಛಾಶಕ್ತಿಯ ಕೊರತೆ, ಅವರಿಗೆ ಕನ್ನಡ ಭಾಷೆಯ ಬಗ್ಗೆ ಇನ್ನಿಲ್ಲದ ಕೀಳರಿಮೆ. ಹೀಗಾಗಿ ಕನ್ನಡದ ಪರಿಸ್ಥಿತಿ ಶೋಚನೀಯವಾಗಿದೆ. ಕನ್ನಡ ಉಳಿಯಬೇಕು, ಕನ್ನಡ ಬೆಳೆಯಬೇಕು, ಕನ್ನಡ ಕಾಲೋಚಿತವಾಗಬೇಕು, ಕನ್ನಡ ಅನ್ನದ ಭಾಷೆಯಾಗಬೇಕು, ಕನ್ನಡಿಗರ ಬದುಕಾಗಬೇಕು. ಇದು ನಮ್ಮ ಮುಂದಿರುವ ಕನಸು. ಈ ಕನಸು ಕೈಗೂಡಬೇಕಾದರೆ ಜಗತ್ತಿನ ಜ್ಞಾನವನ್ನು ಧಾರಣ ಮಾಡಿಕೊಳ್ಳಬಲ್ಲ ಸರ್ವ ಸಾಧ್ಯತೆಗಳ ಶಕ್ತಿ ಇರುವ ಕನ್ನಡ ಭಾಷೆಯ ಬಗ್ಗೆ ಅಭಿಮಾನವಿರಬೇಕು. ಅರಿವಿನ ದಾರಿಯಲ್ಲಿ ಬದುಕನ್ನು ಆರೋಗ್ಯಕರವಾಗಿ ಕಟ್ಟುವ ಕ್ರಿಯಾಶಕ್ತಿ ಮತ್ತು ಇಚ್ಛಾಶಕ್ತಿ ಕ್ರಿಯಾಶೀಲವಾಗಬೇಕು. ಬೆನಗಲ್ ಶಾಮರಾಯರು ಹೇಳುವಂತೆ, ಕನ್ನಡವನ್ನುಳಿದೆನಗೆ ಅನ್ಯ ಜೀವನವಿಲ್ಲ, ಕನ್ನಡವೇ ಎನ್ನುಸಿರು, ಕನ್ನಡವೇ ಪೆತ್ತ ಎನ್ನ ತಾಯಿ, ಕನ್ನಡವೇ ಧನಧಾನ್ಯ, ಕನ್ನಡವೇ ಮನೆಮಾನ್ಯ, ಕನ್ನಡವೇ ಎನಗಾಯಿತು ಕಣ್ಣು ಕಿವಿ ಬಾಯಿ. ಕಾವ್ಯಾನಂದರು ಹೇಳುವಂತೆ, ಹೊತ್ತಿತೋ ಹೊತ್ತಿತು ಕನ್ನಡದ ದೀಪ, ಮುಗೀತೋ ಮುಗೀತು ಶತಮಾನಗಳ ಶಾಪ, ಹೊತ್ತಿತೋ ಹೊತ್ತಿತು ಕನ್ನಡದ ದೀಪ, ಉರಿಯುವವರು ಬೇಕೆನ್ನು ಇದರೆಣ್ಣೆಯಾಗಿ, ಸುಡುವವರ ಬೇಕೆನ್ನು ನಿಡುಬತ್ತಿಯಾಗಿ, ಹೊತ್ತಿತೋ ಹೊತ್ತಿತು ಕನ್ನಡದ ದೀಪ. ಇನ್ನು ಕವಿ DS ಕರ್ಕಿಯವರು ಹೇಳುವಂತೆ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ, ಹಚ್ಚೇವು ಕನ್ನಡದ ದೀಪ. ಕಲ್ಪನೆಯ ಕಣ್ಣು ಹರಿಯುವ ತನಕ ಸಾಲು ದೀಪಗಳ ಬೆಳಕ ಬೀರೇವು ಎನ್ನುತ್ತಾರೆ ಕವಿ ಕರ್ಕಿ. ನಮ್ಮವರು ಗಳಿಸಿದ ಹೆಸರ ಉಳಿಸಲು ಎಲ್ಲರೂ ಒಂದು ಗೂಡೇವು ಎನ್ನುತ್ತಾರೆ ಆನಂದ ಕಂದರು. ಎನಿತು ಇನಿದು ಈ ಕನ್ನಡ ನುಡಿಯು ಮನವನ್ನು ತನಿಸುವ ಮೋಹನ ಸುದೆಯು. ಇನ್ನು ಬೇಂದ್ರೆಯವರು, ಒಂದೇ 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 ಕರ್ನಾಟಕ ಒಂದೇ, ಹಿಂದೆ ಮುಂದೆ ಎಂದೇ ಕರ್ನಾಟಕ ಒಂದೇ, ಜಗದೊಳಗೆ ಯಾಗುವುದಿದೆ ಕರ್ನಾಟಕದಿಂದೇ. ಇನ್ನು ಕುವೆಂಪು ಅವರು, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸೀಕ ಜೈನರು ಉದ್ಯಾನ, ಜೈ ಸುಂದರ ನದಿವನಗಳ ನಾಡೆ, ಜಯ ಹೇ ಕರ್ನಾಟಕ ರಸ ಋಷಿಗಳ ಬೀಡೆ, ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಕನ್ನಡವನ್ನ ಕುರಿತು BM ಶ್ರೀಕಂಠಯ್ಯನವರು, ತಾಯೇ ಬಾರ ಮೊಗವ ತೋರ ಕನ್ನಡಿಗರ ಮಾತೆಯೇ, ಹರುಸು ತಾಯೆ ಸುತರ ಕಾಯೆ ನಮ್ಮ ಜನ್ಮ ಜಾತೆಯೇ ಎನ್ನುತ್ತಾರೆ. ನಿಸರ್ಗ ಕವಿ ನಿಸ್ಸಾರಮ್ಮದವರು, ಕನ್ನಡವೆಂದರೆ ಬರಿ ನುಡಿಯಲ್ಲ, ಹಿರಿದಿದೆ ಅದರ ಅರ್ಥ, ಜಲವೆಂದರೆ ಕೇವಲ ನೀರಲ್ಲ, ಅದು ಪಾವನ ತೀರ್ಥ ಎನ್ನುತ್ತಾರೆ. ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ, ಓಲೆಗರೆಯ ಸಿರಿಗಳಲ್ಲಿ, ದೇಗುಲಗಳ ಭಿತ್ತಿಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ಎಂದು
ಭಾವ ತುಂಬಿ ಹಾಡಿದ್ದಾರೆ. ಭಾಷೆ ಸಾವಿನೆಡೆಗೆ ಹೋಗದೆ ಮೃತ್ಯುಂಜಯವಾಗಿ ಚಿರಂಜೀವಿಯಾಗಿ ವರ್ಧಿಸಬೇಕು ಎನ್ನುವ ಆಲೋಚನೆಯನ್ನ ಹೊಂದಿದ್ದಾರೆ ನಮ್ಮ ಎಲ್ಲ ಕವಿಗಳು. ಪ್ರಾಚೀನ ಕನ್ನಡ ಫಲವತ್ತಾದ ಸಂಸ್ಕೃತ ಪ್ರಾಕೃತಾದಿಗಳನ್ನು, ಪಾರ್ಸಿ, ಅರೇಬಿಕ್ ಭಾಷೆಗಳನ್ನು ನಮ್ಮ ಬದುಕಿನ ನಿತ್ಯ ಜೀವನದಲ್ಲಿ ಅದನ್ನು ನಾವು ನಮ್ಮ ಭಾಷೆ ಅನ್ನುವಷ್ಟರ ಮಟ್ಟಿಗೆ ಅದನ್ನು ನಾವು ಹಾಸುಹೊಕ್ಕಾಗಿ ಮೈಗೂಡಿಸಿಕೊಂಡಿದ್ದೇವೆ. ಈಗಲೂ ಕನ್ನಡ ಭಾಷೆ ಇಂಗ್ಲಿಷನ್ನು ಅರಗಿಸಿಕೊಳ್ಳುತ್ತದೆ. ಕನ್ನಡಕ್ಕೆ ಒಂದು ದೊಡ್ಡ ಗುಣ ಅಂತಂದ್ರೆ ಸ್ವೀಕಾರಾರ್ಹ ಗುಣ ಅದ. ಎಲ್ಲವನ್ನೂ ಎಕ್ಸೆಪ್ಟ್ ಮಾಡ್ಕೊಳ್ತಕ್ಕಂಥ, ಇದು ತನ್ನದು ಅನ್ನುವಂಥ ಒಂದು ಹೃದಯವಂತಿಕೆ ಈ ಕನ್ನಡ ಭಾಷೆಗೆ ಇದೆ. ತನ್ನ ಜಾಯಮಾನಕ್ಕೆ ತಕ್ಕಂತೆ ಆಂಗ್ಲ ರೂಪಗಳನ್ನು ಹೊಂದಿಸಿಕೊಳ್ಳುತ್ತದೆ. ಈ ಬಗೆಯ ಸಮನ್ವಯ ಚೈತನ್ಯದಿಂದಾಗಿಯೇ 2,500 ವರ್ಷ ಆಳಿದ ಕನ್ನಡ ಭಾಷೆಗೆ ಇತಿಹಾಸವಿದೆ. ಇಂಗ್ಲಿಷನ್ನು ಜೀರ್ಣಿಸಿಕೊಳ್ಳುವ ಸಾಮರ್ಥ್ಯವೂ ಕೂಡ ಕನ್ನಡಕ್ಕಿದೆ. ದಾಳಿಗೆ ದಂಡಿಗೆ ಹೆದರಲಿಲ್ಲ ಕನ್ನಡದ ಗುಂಡಿಗೆ, ಅಷ್ಟು ಸತ್ವಶಾಲಿಯಾಗಿದೆ. ಕನ್ನಡಕ್ಕೆ ಕಸುವೂ ಇದೆ, ಹಸಿವೂ ಇದೆ. ಹಾಗೆಂದು ನಿಶ್ಚಿಂತರಾಗಿರಬೇಕೆಂದಿಲ್ಲ. ಮೈ ಮರೆಯಲಾಗದು. ಸದಾ ನಾವು ಎಚ್ಚೆತ್ತುಕೊಂಡಿರಬೇಕು, ಮೈ ತುಂಬ ಕಣ್ಣಾಗಿರಬೇಕು. ಅದನ್ನ ನಮಗೆ ಯಾವ ರೀತಿಯಾಗಿ ಬೇಕೋ, ಎಷ್ಟು ಬೇಕೋ ಅಷ್ಟನ್ನ ಅದನ್ನ ನಮ್ಮ ಕನ್ನಡ ಭಾಷೆಗೆ ಹೊಂದಿಕೆ ಆಗ್ತಕ್ಕಂಥ ರೀತಿಯಲ್ಲಿ ನಾವು ಅದನ್ನ ಅತ್ಯಂತ ಸಮರ್ಥವಾಗಿ ನಾವು ಬಳಸಿಕೊಂಡಿದ್ದೇವೆ ಮತ್ತು ಬಳಸಿಕೊಳ್ಳಬೇಕು. ಭಾರತದ ಒಕ್ಕೂಟದಲ್ಲಿ ಸಮಾವೇಶಗೊಂಡಿರುವ ಒಂದೊಂದು ಭಾಷಾ ಸಮುದಾಯಕ್ಕೂ ತನ್ನದೇ ಆದ ಸ್ವಂತಿಕೆ ಇದೆ, ಸಾಹಿತ್ಯ ಪರಂಪರೆ ಇದೆ, ರಾಜಕೀಯ ಚರಿತ್ರೆ ಇದೆ, ಧಾರ್ಮಿಕ ವೈಶಿಷ್ಟ್ಯತೆ ಇದೆ. ಸಾವಿರಾರು ವರ್ಷಗಳ ಸಾಹಿತ್ಯ ಪರಂಪರೆ ಇರುವ ಭಾಷೆಗಳ ಜೊತೆಗೆ ಜಾನಪದ ಪರಂಪರೆ ಇರುವ ಭಾಷೆಗಳೂ ಸಹ ಅಖಿಲ ಭಾರತದ ನೆಲೆಯಲ್ಲಿ ಏಕ ಸಂಸ್ಕೃತಿಯ ಚೌಕಟ್ಟಿನಲ್ಲಿ ಸೇರಿಕೊಂಡು ಬಿಟ್ಟಿವೆ. ಹೀಗೆ ಪ್ರಾದೇಶಿಕ ಸಂಸ್ಕೃತಿ ಮತ್ತು ರಾಷ್ಟ್ರೀಯ ಸಂಸ್ಕೃತಿಯ ಅವಿಚ್ಛಿನ್ನ ಸಂಬಂಧವನ್ನ ನಮ್ಮ ಮಹಾಕವಿ ಕುವೆಂಪುರವರು ತಾಯಿ ಮಕ್ಕಳ ಸಂಬಂಧವೆಂದು ಗುರುತಿಸಿದ್ದಾರೆ. ಅವರು ಹೀಗೆ ಹೇಳುತ್ತಾರೆ: ಜೈ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ. ಹೀಗೆ ಅದ್ಭುತವಾಗಿ ಅವರು ಕನ್ನಡವನ್ನು ಕುರಿತು ಹಾಡಿದ್ದಾರೆ. ಭೂದೇವಿಯ ಮುಕುಟದ ನವಮಣಿಯೇ, ಗಂಧದ ಚಂದದ ಹಣ್ಣಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ ಎಂದು ಕವಿ ಕುವೆಂಪು ಅವರು ಕರ್ನಾಟಕವನ್ನ, ಕನ್ನಡವನ್ನ ಭಾರತ ಮಾತೆಯ ತನುಜಾತೆ ಎಂದು ಮನದುಂಬಿ ಹಾಡಿದ್ದಾರೆ. ಅದೇ ರೀತಿ ಬೇಂದ್ರೆ ಅವರು ಕೂಡ ಜೈನರ ಕಾವ್ಯದ, ಶರಣರ ವಚನದ, ದಾಸರ ಹಾಡಿನ ಕನ್ನಡ ಸಾಹಿತ್ಯ ಬಹುಸಂಸ್ಕೃತಿಗಳ ಕೂಡಲ ಸಂಗಮವಾಗಿರುವಂತೆ ಬಹುತ್ವದ ನೆಲೆಯೂ ಆಗಿದೆ ಎಂದು ಉದ್ಘರಿಸಿದ್ದಾರೆ. ಭಾಷೆ ಎಂಬುದು ಒಂದು ವ್ಯವಸ್ಥೆ, ಸಿಸ್ಟಮ್. ಅದು ಧ್ವನಿ ಸಂಕೇತಗಳ ವ್ಯವಸ್ಥೆ. ನಮ್ಮ ಕಣ್ಣಿಗೆ ಕಾಣುವ ವಸ್ತುವಿಗೆ ಮತ್ತು ನಮ್ಮ ಮನಸ್ಸಿನಲ್ಲಾಗುವ ಅನಿಸಿಕೆಗಳಿಗೆ ಒಂದು ಅರ್ಥ ಕೊಟ್ಟು ನಾವೆಲ್ಲರೂ ಒಪ್ಪಿಕೊಂಡಿರುವ ಧ್ವನಿ ಸಂಕೇತಗಳ ವ್ಯವಸ್ಥೆಯೇ ಭಾಷೆ ಎಂದಿದ್ದಾರೆ ಭಾಷಾ ವಿಜ್ಞಾನಿಗಳಾದ ಎಫ್.ಡಿ. ಸಸೂರ್ ಅವರು. ಮಾನವನು ತನ್ನ ಅನಿಸಿಕೆಗಳನ್ನು ಅಭಿವ್ಯಕ್ತಪಡಿಸುವ ಸಲುವಾಗಿ ರೂಪಿಸಿಕೊಂಡಿರುವ ಸಂಕೇತಗಳ ವ್ಯವಸ್ಥೆಯೇ ಭಾಷೆ ಎಂದು ಬ್ಲ್ಯಾಕ್ ಮತ್ತು ಟ್ರ್ಯಾಗರ್ ಎಂಬ ಭಾಷಾ ವಿಜ್ಞಾನಿಗಳು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಭಾಷೆಯನ್ನು ಕುರಿತು ಹೀಗೆ ವ್ಯಾಖ್ಯಾನಿಸುತ್ತ, ಭಾಷೆ ಎಂಬುದು ಒಂದು ನಿರ್ದಿಷ್ಟ ಸಮಾಜವು ಒಪ್ಪಿಕೊಂಡ ನಿತ್ಯ ವ್ಯವಹಾರದಲ್ಲಿ ಅದನ್ನು ದುಡಿಸಿಕೊಂಡ ಯಾದೃಚ್ಛಿಕ. ಯಾದೃಚ್ಛಿಕ ಅಂದರೆ ಇಚ್ಛೆಯನ್ನು ಅವಲಂಬಿಸಿದ ಧ್ವನಿ ಸಂಕೇತಗಳ
ಮೊತ್ತ ಎಂದು ಹೇಳಿದ್ದಾರೆ. ಭಾಷೆ ಎಂಬ ಕಟ್ಟಡ ನಿರ್ಮಿಸಲು ಭಾವ, ನಾದ, ಧ್ವನಿ, ಧ್ವನಿಮ, ಆಕೃತಿ, ಆಕೃತಿಮ, ಪದ, ವಾಕ್ಯ ಎಂಬ ವಿನ್ಯಾಸದಲ್ಲಿ ರಚನೆಯಾಗಿರತಕ್ಕಂಥದ್ದು. ಭಾಷೆಯನ್ನು ಕುರಿತು ಕೇಶರಾಜ ಬಹಳ ಸುಂದರವಾಗಿ ಹೇಳಿದ್ದಾನೆ. ಏನಂತಂದ್ರೆ, ಅನುಕೂಲ ಪವನನಿಂ ಜೀವನಿಷ್ಠದಿಂ ನಾಭಿಮೂಲದೋಳ್ ಕಹಳೆಯ ಪಾಂಗಿನವೋಳ್ ಶಬ್ದದ್ರವ್ಯಂ ಜನೈಸುಗುಂ ಶ್ವೇತಂ ಅದರ ಕಾರ್ಯಂ ಶಬ್ದಂ. ಅಂದರೆ ಮನುಷ್ಯನ ಇಚ್ಛೆಗೆ ಅನುಸಾರವಾಗಿ ಅಗತ್ಯವಾದ ಅನುಕೂಲಕರವಾದ ಉಸಿರಿನ ಸಹಾಯದಿಂದ ಹೊಕ್ಕುಳದ ಮೂಲದಲ್ಲಿ ಶಬ್ದ ದ್ರವ್ಯವಿರುತ್ತದೆ. ಅದು ಕಹಳೆಯ ಹಾಗೆ ಇರುತ್ತದೆ. ಕಹಳೆ ಅಂತಂದ್ರೆ ಅದೊಂದು ವಾದ್ಯ. ಅದಕ್ಕೆ ಕೊಂಬು ಅಂತನೂ ಕರೀತಾರೆ. ಜನಪದರಲ್ಲಿ ಅದನ್ನ ಕೊಂಬು ಅಂತ ಕರೀತಾರೆ. ಅದನ್ನ ಮಂಗಳ ಕಾರ್ಯಗಳಲ್ಲಿ ಅದನ್ನು ಮೊಳಗಿಸ್ತಾರೆ. ಅದರಿಂದ ಸಂಗೀತ ನಾದ ಹೊರಹೊಮ್ಮುತ್ತದೆ. ಹಾಗೆ ನಮ್ಮ ನಾಭಿ ಹೊಕ್ಕುಳದಿಂದ ಶಬ್ದ ಹೊರಡಿ ಅದು ಬಾಯಿಯ ಮೂಲಕ ವ್ಯಕ್ತವಾಗುತ್ತದೆ. ನಾಭಿ ಮೂಲದಲ್ಲಿರುವುದು ಶಬ್ದ ದ್ರವ್ಯ. ಅಂದ್ರೆ ಶಬ್ದದ ಉತ್ಪತ್ತಿಗೆ ಬೇಕಾದ ಮೂಲ ಬೀಜ ಹೊಕ್ಕುಳ. ಅಂತೆಯೇ ನಾಭಿ ಮೂಲದಲ್ಲಿ ನಿಶಬ್ದವಾಗಿದ್ದ ಶಬ್ದ ದ್ರವ್ಯ ಕಹಳೆಯ ಹಾಗೆ ನಾಭಿ ಮೂಲದಿಂದ ಬಾಯಿಯ ಮೂಲಕ ಶಾರದೆ, ಸರಸ್ವತಿ, ಶ್ವೇತೆ ಜನಿಸುತ್ತಾಳೆ. ಅವಳ ಕಾರ್ಯ ಶಬ್ದ ನಿರ್ಮಾಣ, ಅಂದರೆ ಭಾಷಾ ನಿರ್ಮಾಣ ಆಗಿರುತ್ತದೆ ಎಂದು ತಿಳಿಯಬೇಕು. ಶಬ್ದ ದ್ರವ್ಯವೆಂದರೆ ಸೌಂಡ್ ಎಂದು ಅರ್ಥ. ಉಸಿರಿನ ಸಹಾಯದಿಂದ ಧ್ವನ್ಯಾಂಗಗಳ ಮೂಲಕ ವಾಗ್ದೇವಿ ಜನಿಸುತ್ತಾಳೆ. ಅವಳ ಕಾರ್ಯ ಭಾಷಾ ರಚನೆಯಾಗಿರುತ್ತದೆ. ಅನುಕೂಲಕರವಾದ ಉಸಿರಿನ ಸಹಾಯದಿಂದ, ಅಂದರೆ ಸ್ವರ, ದೀರ್ಘಸ್ವರ, ಹ್ರಸ್ವಸ್ವರ, ವ್ಯಂಜನ, ಅಲ್ಪಪ್ರಾಣ, ಮಹಾಪ್ರಾಣ, ಅನುನಾಸಿಕ, ಅವರ್ಗೀಯ ವ್ಯಂಜನ, ಯೋಗವಾಹಗಳು, ಅವುಗಳಲ್ಲಿ ಯಾವ ಅಕ್ಷರವನ್ನು ಉಚ್ಚರಿಸುವುದಕ್ಕೆ ಎಷ್ಟು ಗಾಳಿ ಅಗತ್ಯವಿದೆಯೋ ಅಷ್ಟನ್ನು ಅನುಕೂಲಕರವಾಗಿಸಿಕೊಂಡು ಶಬ್ದ ಹುಟ್ಟುವ ಜೀವ ಗಾಳಿಯ ಉಸಿರಿನ ಸಹಾಯವನ್ನು ಪಡೆಯುತ್ತದೆ. ಗಾಳಿಗೂ ಹಾಗೂ ಉಸಿರಿಗೂ ಪ್ರಾಣ ಎಂದೇ ಕರೆಯುತ್ತಾರೆ. ಕಡಿಮೆ ಉಸಿರಿನ ಸಹಾಯದಿಂದ ಉಚ್ಚರಿಸುವ ವ್ಯಂಜನಕ್ಕೆ ಅಲ್ಪ ಪ್ರಾಣವೆಂದು, ಹೆಚ್ಚು ಉಸಿರಿನ ಸಹಾಯದಿಂದ ಉಚ್ಚರಿಸುವ ವ್ಯಂಜನಕ್ಕೆ ಮಹಾಪ್ರಾಣವೆಂದು ಕರೆಯುತ್ತಾರೆ. ಪ್ರಾಣ ಎಂಬುದಕ್ಕೆ ಗಾಳಿ ಅಥವಾ ಉಸಿರು ಎಂದರ್ಥ. ಧ್ವನಿ ನಾಭಿ ಮೂಲದಿಂದ ಗಂಟಲು, ಹಲ್ಲು, ಅಂಗುಳ, ತುಟಿ, ಮೂಗು ಮೊದಲಾದ ಧ್ವನ್ಯಂಗಗಳಲ್ಲಿ ಹುಟ್ಟುತ್ತದೆ. ಶಬ್ದ ಕಟ್ಟಲು ಬೇಕಾದ ದ್ರವ್ಯವೇ ಭಾಷಾ ನಿರ್ಮಾಣ. ಮತ್ತೆ ಕೇಶಿರಾಜ ಹೇಳೋ ಹಾಗೆ, ತನುವಾದ್ಯಂ ನಾಲಿಗೆ ವಾದನದಂಡಂ ಕರ್ತೃ ಆತ್ಮನ್ ಅವನ ಮನೋವೃತ್ತಿ ನಿಮಿತ್ತವಾಗಿ ಶಬ್ದಂ ಜನಯಿಸಿಗುಂ ಧವಲವರ್ಣಂ ಅಕ್ಷರ ರೂಪಂ ಎಂಬಲ್ಲಿ ಶರೀರವೇ ವಾದ್ಯ, ನಾಲಿಗೆಯೇ ವಾದನ ದಂಡ, ಜೀವಾತ್ಮನೇ ಕರ್ತೃ, ಅವನ ಮನಸ್ಸಿನ ಇಚ್ಛೆಯಂತೆ ಶಬ್ದ ಹುಟ್ಟುತ್ತದೆ. ಅದು ಬಿಳಿಯ ಬಣ್ಣದಿಂದಲೂ ಅಕ್ಷರ, ಧ್ವನಿ, ಲಿಪಿ ರೂಪದಿಂದಲೂ ಜನಿಸುತ್ತದೆ. ಕೇಶರಾಜನು ಗುಡುಗು, ಸಿಡಿಲು ಮೊದಲಾದ ಶಬ್ದಗಳು ಅಕ್ಷರಗಳಲ್ಲ, ಅವುಗಳನ್ನು ಬರೆಯಲು ಬರುವುದಿಲ್ಲ ಎಂದಿದ್ದಾನೆ. ಧ್ವನಿ ಯಾವ ಜಾಗಗಳಲ್ಲಿ ಹುಟ್ಟುತ್ತದೆ ಎಂಬುದನ್ನು ಬಹಳ ಸೊಗಸಾಗಿ ಕೇಶರಾಜ ಇಲ್ಲಿ ಹೇಳ್ತಾನೆ ಒಂದು ಪದ್ಯದಲ್ಲಿ. ಕೊರಲುಂ ಜಿಹ್ವಾಮೂಲಂ ಉರಮುಂ ತಾಳುಗೆಯುಂ ಓಷ್ಟ್ಯಮುಂ ನಾಸಿಕೆಯುಂ ಶಿರಮುಂ ದಂತಮುಂ ಎಂದ ಅಕ್ಕರಂ ಉದಯಿಪ ತಾಣಂ ಆದವು ಈ ಪೇಳದ 8. ಅಂದ್ರೆ ತಾಣ ಅಂದ್ರೆ ಸ್ಥಳ, ಸ್ಥಾನ, ಸ್ಥಳ, ಶಬ್ದ ಹುಟ್ಟತಕ್ಕಂಥ, ಧ್ವನಿ ಹುಟ್ಟತಕ್ಕಂಥ ಮುಖ್ಯವಾಗಿರತಕ್ಕಂಥ ತಾಣ, ಸ್ಥಳ. ಅದು ಅವು 8 ಯಾವತ್ತಂದ್ರೆ ಹೇಳ್ತಾನೆ. ಕೊರಳು
ಕೊರಳು, ಜಿವ ಅಂದ್ರೆ ನಾಲಿಗೆ, ಉರ ಅಂದ್ರೆ ಎದೆ, ತಾಳುಗೆ ತಾಳುಗೆ ಅಂತ ಬರುತ್ತೆ. ತಾಳುಗೆ ಅಂದ್ರೆ ಅಂಗುಳ, ಗಂಟಲ ಅಂತ ಕರೀತಾರೆ. ಓಷ್ಟೆಮುಂ, ಓಷ್ಟೆ ಅಂತ ಬರ್ತೈತಿ, ದಂತೋಷ್ಟೆ ಅಂತ ಬರ್ತೈತಿ. ಆಮೇಲೆ ತಾಳುವೆ, ತಾಲು, ಕಂಟೆ, ಮೂರ್ಧನ್ಯ, ಹೀಗೆ ಅನೇಕ ಅಂದ್ರೆ ಸುಮಾರು 8 ಸ್ಥಳಗಳನ್ನ, ಈ 8 ಸ್ಥಳಗಳಿಂದ ಶಬ್ದ ಹುಟ್ಟುತ್ತದೆ ಅನ್ನುವಂಥ ವಿಚಾರವನ್ನು ಈ ಸೂತ್ರದೊಳಗೆ ಹೇಳ್ತಾನೆ. ಅದನ್ನೇ ಇಲ್ಲಿ ಸರಳೀಕರಣ ಹೇಳುವುದರ ಕೊರಳು, ಜೀವಾಮೂಲ ಎದೆ, ತಾಳುಗೆ ತುಟಿ, ನಾಸಿಕ ಅಂದ್ರೆ ಮೂಗು, ಮೂಗಿನಿಂದ ಉಸಿರಿಸುವಂತ ಕೆಲವು ಅಕ್ಷರಗಳು ಬರ್ತಾವ, ಗ ಯ ಮುಂತಾದವುಗಳು. ಆಮೇಲೆ ತುಟಿಯಿಂದ ಫ ಭ ಮ ಇಂಥ ಕೆಲವು ಶಬ್ದಗಳನ್ನ ನಾವು ಉಚ್ಚರಿಸ್ತೀವಿ. ಜೀವ ಅಥವಾ ಆತ್ಮ ತನ್ನ ಇಚ್ಛೆಗನುಸಾರವಾಗಿ ಪ್ರಾಣವಾಯುವಿನ ಮೂಲಕ ಶ್ವಾಸಕೋಶದ ಶ್ವಾಸೋಚ್ಛ್ವಾಸ ಕ್ರಿಯೆಗಳ ಮೂಲಕ ಧ್ವನಿಗಳು ಹುಟ್ಟುತ್ತವೆ. ಹಾಗೆ ಹುಟ್ಟುವ ಸೌಂಡನ್ನು ಧ್ವನಿ ಎನ್ನುತ್ತೇವೆ. ಆದ್ದರಿಂದ ಭಾಷೆ ಯಾದೃಚ್ಛಿಕ ಮೌಖಿಕ ಧ್ವನಿ ಸಂಕೇತಗಳ ವ್ಯವಸ್ಥೆಯಾಗಿದೆ. ಶುದ್ಧ ಗಾಳಿಯನ್ನು ಒಳಗೆ ತೆಗೆದುಕೊಳ್ಳುವ ಹಾಗೂ ಅಶುದ್ಧ ಗಾಳಿಯನ್ನು ಹೊರಗೆ ಬಿಡುವ ಹಾಗೂ ಶ್ವಾಸ ಹಾಗೂ ನಿಶ್ವಾಸ ಕ್ರಿಯೆಯೇ ಧ್ವನಿ ಜನನಕ್ಕೆ ವೇದಿಕೆಯಾಗುತ್ತದೆ. ಭಾಷೆ ನಿಂತ ನೀರಲ್ಲ, ಸದಾ ತುಂಬಿ ಹರಿಯುತ್ತಿರುವ ನದಿ. ಅದು ಮೂಲದಲ್ಲಿ ಚಿಕ್ಕದಾಗಿದ್ದು ಬರಬರುತ್ತಾ ಬೃಹದಾಕಾರ ರೂಪ ತಾಳುವ ನದಿಯ ಹಾಗೆ ನಿರಂತರವಾಗಿ ಬೆಳೆಯುತ್ತಾ ಬದಲಾಗುತ್ತಾ ಸಾಗುತ್ತದೆ. ಭಾಷೆಯ ಬೆಳವಣಿಗೆ ಎಂದರೆ ಕೋಶದ ಬೆಳವಣಿಗೆಯಾಗಿದೆ. ಕೋಶ ಎಂದರೆ ನಿಘಂಟು ಎಂದರ್ಥ. ಶಬ್ದಗಳ ಸಂಪತ್ತೇ ಒಂದು ನಿಜವಾದ ಸಂಪತ್ತು. ಭಾಷೆ ಒಂದು ಅತ್ಯುತ್ತಮವಾದ ವ್ಯವಸ್ಥೆ. ಅಲ್ಲಿ ನಾಮಪದದ ಮೂಲ ರೂಪವನ್ನು ಪ್ರಕೃತಿ ಎಂತಲೂ ಕ್ರಿಯಾಪದದ ಮೂಲ ರೂಪವನ್ನು ಧಾತು ಎಂತಲೂ ಕರೆಯುತ್ತೇವೆ. ಆಧುನಿಕ ಭಾಷಾ ವಿಜ್ಞಾನದಲ್ಲಿ ಅವುಗಳನ್ನು ಆಕೃತಿಮ ಎಂದು ಕರೆಯುತ್ತಾರೆ. ಒಂದು ಭಾಷೆ ಅಥವಾ ಕೋಶ ಬೆಳೆಯಲು ಅಲ್ಲಿರುವ ಸಮಾಸ ಕ್ರಿಯೆಯೂ ಒಂದು ಪ್ರಮುಖ ದಾರಿಯಾಗಿದೆ. ಸಮಾಸ ಎಂದರೆ 2 ಅಥವಾ 2ಕ್ಕಿಂತ ಹೆಚ್ಚು ಪದಗಳು ತಮ್ಮ ನಡುವೆ ಇರುವ ವಿಭಕ್ತಿ ಪ್ರತ್ಯಯಗಳನ್ನೆಲ್ಲ ಕಳೆದುಕೊಂಡು ಕಾಲ ವಿಳಂಬವಿಲ್ಲದಂತೆ ಕೂಡಿಕೊಂಡು ಮೊದಲ ಪದಗಳ ಅರ್ಥಗಳಿಗಿಂತ ಭಿನ್ನವಾದ ಅರ್ಥವನ್ನು ಕೊಡುವ ಮತ್ತೊಂದು ಪದವಾಗುವ ಭಾಷಿಕ ಪ್ರಕ್ರಿಯೆಯಾಗಿದೆ. ಕನ್ನಡದಲ್ಲಿ ಈ ರೀತಿಯ ಸುಮಾರು 9 ಸಮಾಸಗಳನ್ನು ವೈಯಾಕರಣಿಕರು ಗುರುತಿಸುತ್ತಾರೆ. ಅವುಗಳು ಯಾವುವೆಂದರೆ ತತ್ಪುರುಷ ಸಮಾಸ, ಕರ್ಮಧಾರೆಯ ಸಮಾಸ, ದ್ವಂದ್ವ ಸಮಾಸ, ಬಹುರ್ವಿ ಸಮಾಸ, ಅಂಶಿ ಸಮಾಸ, ದ್ವಿಗು ಸಮಾಸ ಹಾಗೂ ಕ್ರಿಯಾ ಸಮಾಸ, ಗಮಕ ಸಮಾಸ, ಅರಿ ಸಮಾಸಗಳೆಂದು ಕರೆಯುತ್ತಾರೆ. ಉದಾಹರಣೆಗಾಗಿ ಹೇಳುವುದಾದರೆ ಬೆಳ್ ಪ್ಲಸ್ ತಿಂಗಳು ಬೆಳದಿಂಗಳು, ಹಳೆಯ ಪ್ಲಸ್ ಕನ್ನಡ ಹಳಗನ್ನಡ, ಬೆಳ್ ಪ್ಲಸ್ ನೇಯ್ ಬೆಣ್ಣೆ, ಎಳ್ ಪ್ಲಸ್ ನೇಯ್ ಎಣ್ಣೆ, ಅಂಗಂ ಪ್ಲಸ್ ಕೈ ಅಂಗೈ, ತಲೆಯ ಪ್ಲಸ್ ಮುಂದು ಮುಂದೆಲೆ ಇತ್ಯಾದಿ ಉದಾಹರಣೆಗಳನ್ನು ನಾವು ನೋಡಬಹುದು. ಭಾಷೆ ನಿಂತ ನೀರಲ್ಲ, ನಿರಂತರ ಹರಿಯುತ್ತಿರುವ ಚಲನಶೀಲವಾದಂತಹ ಒಂದು ಕ್ರಿಯೆ. ಭಾಷೆ ನಿಜವಾದ ಅರ್ಥದಲ್ಲಿ ಅನಿಕೇತನ. ಜಗತ್ತಿನಲ್ಲಿ ಸಾವಿರಾರು ಭಾಷೆ ಉಪಭಾಷೆಗಳಿವೆ, ಆದರೆ ಎಷ್ಟೆಂಬುದು ಖಚಿತವಾಗಿ ಹೇಳಲಿಕ್ಕಾಗದು. ಆದರೂ ಕೆಲವರು ಹೇಳುವ ಹಾಗೆ 4,000 ಭಾಷೆಗಳಿವೆ ಎಂದು ಹೇಳಿದರೆ, ಕೆಲವರು 5,000 ಭಾಷೆಗಳು ಅದಾವ ಅಂತ ಹೇಳ್ತಾರೆ. ಇನ್ನೂ ಕೆಲವರು 3,000ದಿಂದ 10,000 ಭಾಷೆಗಳು ಇದ್ದಾವೆ ಎಂದು ಅಂದಾಜು ಮಾಡಿದ್ದಾರೆ. ಭಾರತದಲ್ಲಿ ಮುಖ್ಯವಾಗಿ 4 ಭಾಷಾ ವಂಶಗಳಿದ್ದಾವೆ. 1 ಇಂಡೋ ಆರ್ಯನ್, 2 ದ್ರಾವಿಡ, 3 ಆಸ್ಟ್ರಿಕ್, 4 ಟಿಬೆಟೋ ಬರ್ಮನ್. ಇವುಗಳಲ್ಲಿ ಇಂಡೋ ಆರ್ಯನ್ ಭಾಷಾ ವಂಶವು ಅತಿ ದೊಡ್ಡ ಭಾಷಾ ವರ್ಗವಾಗಿದೆ. ಇದರಲ್ಲಿ ಸುಮಾರು
150ಕ್ಕೂ ಹೆಚ್ಚು ಭಾಷೆಗಳು ಸೇರಿಕೊಂಡಿದ್ದಾವೆ. 50 ಕೋಟಿಗೂ ಅಧಿಕ ಭಾಷಿಕರು ಇದರಲ್ಲಿದ್ದಾರೆ. ಅವುಗಳಲ್ಲಿ ಸಂಸ್ಕೃತ, ಹಿಂದಿ, ಮರಾಠಿ, ಬಂಗಾಳಿ, ಕಾಶ್ಮೀರಿ, ಒರಿಯಾ ಮೊದಲಾದ ಪ್ರಮುಖ ಭಾಷೆಗಳಾಗಿದ್ದಾವೆ. ದ್ರಾವಿಡ ಭಾಷಾ ವಂಶವು ಭಾರತದ 2ನೇ ದೊಡ್ಡ ಭಾಷಾ ವರ್ಗ. ಇಲ್ಲಿ ಸುಮಾರು 135ಕ್ಕೂ ಹೆಚ್ಚು ಭಾಷೆ ಉಪಭಾಷೆಗಳಿದ್ದಾವೆ. 16 ಕೋಟಿಗೂ ಅಧಿಕ ಭಾಷಿಕರು ಇದರಲ್ಲಿದ್ದಾರೆ. ಇನ್ನು ಆಸ್ಟ್ರಿಕ್ ಭಾಷಾ ವರ್ಗವು 3ನೇ ದೊಡ್ಡ ಭಾಷಾ ವರ್ಗ. ಇಲ್ಲಿ 120ಕ್ಕೂ ಹೆಚ್ಚು ಭಾಷೆ ಮತ್ತು ಉಪಭಾಷೆಗಳಿವೆ. ಸುಮಾರು 50 ಲಕ್ಷಕ್ಕೂ ಅಧಿಕ ಭಾಷಿಕರಿದ್ದಾರೆ. ಇನ್ನು ಟಿಬೆಟೋ ಬರ್ಮನ್ ಭಾರತದ 4ನೇ ಅತಿ ದೊಡ್ಡ ಭಾಷಾ ವರ್ಗ. ಇಲ್ಲಿ ಸುಮಾರು 100ಕ್ಕೂ ಹೆಚ್ಚು ಭಾಷೆ ಉಪಭಾಷೆಗಳಿದ್ದಾವೆ. 3.5 ಕೋಟಿಗೂ ಅಧಿಕ ಭಾಷಿಕರು ಇದರಲ್ಲಿ ಸೇರ್ಪಡೆಯಾಗಿದ್ದಾರೆ. ಕನ್ನಡ ಒಂದು ಜೀವಂತ ಭಾಷೆ, ಸಮೃದ್ಧ ಸಾಹಿತ್ಯ ಶ್ರೀಮಂತಿಕೆಯನ್ನ ಪಡೆದಿರುವ ಭಾಷೆ. ಇದಕ್ಕೆ ಸಾಕ್ಷಿಯಾಗಿ ಕಾಲಕಾಲಕ್ಕೂ ಅದು ಅನ್ಯ ಭಾಷೆಗಳನ್ನು ಸ್ವೀಕರಿಸಿ ಜೀರ್ಣಿಸಿಕೊಂಡಿದೆ. ಇಫ್ ಎ ಲ್ಯಾಂಗ್ವೇಜ್ ವಾಂಟ್ಸ್ ಟು ಡೆವಲಪ್, ಇಟ್ ಶುಡ್ ಈಟ್ ಅಂಡ್ ಡೈಜೆಸ್ಟ್ ಅದರ್ ಲ್ಯಾಂಗ್ವೇಜಸ್. ಹೀಗೆ ಒಳ್ಳೆಯ ಜೀರ್ಣಶಕ್ತಿಯನ್ನುಳ್ಳ ಕನ್ನಡ ಭಾಷೆಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ಸ್ವೀಕರಿಸಿ ಕನ್ನಡ ಅನ್ಯ ಭಾಷೆಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ಸ್ವೀಕರಿಸಿ ಅರಗಿಸಿಕೊಂಡಿದೆ. ಸಂಸ್ಕೃತ ಮತ್ತು ಪ್ರಾಕೃತ ಭಾಷಾ ಶಬ್ದಗಳ ಪ್ರಭಾವ ಮೂಲ ದ್ರಾವಿಡದಿಂದ ಬಿಡಿಸಿಕೊಂಡು ಕನ್ನಡ ಸ್ವತಂತ್ರ ಅಸ್ತಿತ್ವವನ್ನು ಪಡೆದುಕೊಂಡ ತಾರುಣ್ಯದಲ್ಲಿಯೇ ಸಂಸ್ಕೃತದೊಡನೆ ಒಡಗೂಡಿ ತನ್ನ ಶಬ್ದಕೋಶವನ್ನು ಹೆಚ್ಚಿಸಿಕೊಳ್ಳಲು ಸಾಕಷ್ಟು ಪದಗಳನ್ನು ಸಂಸ್ಕೃತದಿಂದ ಧಾರಾಳವಾಗಿ ಮುಕ್ತವಾಗಿ ತೆಗೆದುಕೊಂಡಿದೆ. ಆ ಕಾಲಕ್ಕಾಗಲೇ ಶ್ರೀಮಂತ ಭಾಷೆಯಾಗಿದ್ದ ಸಂಸ್ಕೃತ ಉದಾರವಾಗಿ ದಾನ ಮಾಡಿ ಕನ್ನಡವನ್ನ ಪೋಷಿಸಿ ಕನ್ನಡವನ್ನ ರಕ್ಷಿಸಿತು. ಹಡೆದ ತಾಯಿಯಾದ ದ್ರಾವಿಡಕ್ಕಿಂತ ಪಡೆದ ತಾಯಿಯಾದಂಥ ಸಂಸ್ಕೃತದಿಂದ ವಿಶೇಷವಾಗಿ ಪೋಷಣೆಗೊಂಡಿತು ಕನ್ನಡ. ಅದರಲ್ಲಿನ ಅನೇಕ ವಿಷಯಗಳನ್ನು ಸ್ವೀಕರಿಸಿ ತನ್ನ ಸಂಸ್ಕಾರವನ್ನು ಕೊಟ್ಟು ತನ್ನ ಜಾಯಮಾನಕ್ಕೆ ಅನುಗುಣವಾಗಿ ಹೊಂದಿಸಿಕೊಂಡಿತು. ಉದಾಹರಣೆಗಾಗಿ ಹೇಳುವುದಾದರೆ ಅಹಿಂಸೆ, ಅಸತ್ಯ, ಆಶ್ರಯ, ಸತ್ಯ, ಧರ್ಮ, ದೈವ, ದಯೆ, ತಪ, ಶೀಲ, ಆಶೆ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಇತ್ಯಾದಿ. ಈ ಸ್ವೀಕರಣ ವಿಶೇಷವಾಗಿ ಸಾಂಸ್ಕೃತಿಕ ಪದಕೋಶಕ್ಕೆ ಸಂಬಂಧಿಸಿದ್ದರಿಂದ ಇದನ್ನು ಸಾಂಸ್ಕೃತಿಕ ಸ್ವೀಕರಣ ಎಂದು ಕರೆಯುತ್ತಾರೆ. ನಿಜವಾಗಿ ಕನ್ನಡಕ್ಕೆ ಬಹಳ ದೊಡ್ಡ ಗುಣ ಇದೆ. ಎಲ್ಲಾ ಭಾಷೆಯನ್ನ ಸ್ವೀಕಾರ ಮಾಡುವಂತ ಒಂದು ದೊಡ್ಡ ಗುಣ ಅದಕ್ಕೆ ಇದೆ. ಎಲ್ಲಾ ಮೂಲಗಳಿಂದ ಅದು ಜ್ಞಾನ ಬರಬೇಕು. ಕನ್ನಡ ಇನ್ನೂ ಅದರ ಕಾರ್ಯಕ್ಷೇತ್ರ ಅದರ ವಿಸ್ತಾರ ಆಗಬೇಕು. ಆ ಭಾಷೆ ಇನ್ನೂ ಅದಂಗೆ ಒಂದು ಮನೆಗೆ ಗಾಳಿ ಬೆಳಕು ಎಲ್ಲ ಕಡೆಯಿಂದ ಬರಬೇಕು. ಬಾಗಿಲಿನಿಂದ ಬರಬೇಕು, ಕಿಟಕಿಯಿಂದ ಬರಬೇಕು, ಬೆಳಕಿಂಡಿಯಿಂದ ಬರಬೇಕು. ಹಂಗ ಎಲ್ಲಾ ಮೂಲಗಳಿಂದ ಜ್ಞಾನ ಸಂಗ್ರಹ ಆಗಬೇಕು. ನಮ್ಮ ಕನ್ನಡ ಭಾಷೆ ಶ್ರೀಮಂತ ಆಗಬೇಕು ಅನ್ನುವಂಥ ಒಂದು ಔದಾರ್ಯತೆ ನಮ್ಮ ಕನ್ನಡ ಭಾಷೆಗಿದೆ. ಇಂದು ಸಂಸ್ಕೃತ ಶಬ್ದಗಳನ್ನು ಬಳಸದೆ ಒಂದು ವಾಕ್ಯವನ್ನು ಆಡುವುದು ಕಷ್ಟ. ಅಷ್ಟರ ಮಟ್ಟಿಗೆ ಸಂಸ್ಕೃತ ತನ್ನ ಪ್ರಭಾವವನ್ನು ಕನ್ನಡದ ಮೇಲೆ ಬೀರಿದೆ. ಸಾಮಾನ್ಯವಾಗಿ ಕನ್ನಡದಲ್ಲಿ ತದ್ಭವಗಳಿಗೆ ಪ್ರಾಕೃತವೇ ಪ್ರೇರಣೆ. ಭಾಷಾ ಸೌಲಭ್ಯ ದೃಷ್ಟಿಯಿಂದ ಸಂಸ್ಕೃತ ಪದಗಳನ್ನು ಹೊಂದಿಸಿಕೊಂಡು ಕನ್ನಡ ತನ್ನ ಶಬ್ದಕೋಶವನ್ನು ಹೆಚ್ಚಿಸಿಕೊಂಡಿದೆ. ಇಲ್ಲಿ ಉದಾಹರಣೆಗಾಗಿ ಹೇಳುವುದಾದರೆ ಸ್ನೇಹ ಇದು ತತ್ಸಮ, ನೇಹ ಇದು ತದ್ಭವ, ಸ್ತಂಭ ಇದು ತತ್ಸಮ, ಕಂಬ ಇದು ತದ್ಭವ. ಗ್ರೀಕ್ ಮತ್ತು ರೋಮನ್ ಭಾಷೆಯ ಪ್ರಭಾವ. ಗ್ರೀಕ್ ಮತ್ತು ರೋಮ್ ದೇಶಗಳಿಗೂ ಕರ್ನಾಟಕಕ್ಕೂ ಪ್ರಾಚೀನ ಕಾಲದಿಂದಲೂ ವಾಣಿಜ್ಯ ಸಂಪರ್ಕವಿತ್ತು. ಅಂದು ನಾಣ್ಯಗಳು ಪರಸ್ಪರ ವಿನಿಮಯವಾಗುತ್ತಿದ್ದವು. ಅದರ ಪರಿಣಾಮವಾಗಿ ಕನ್ನಡದಲ್ಲಿ ದಮ್ಮಡಿ ಎಂಬ ಪದ ಇವತ್ತಿಗೂ ಉಳಿದುಕೊಂಡು ಬಂದಿದೆ. ಯಾರಾದರೂ ಏನಪ್ಪಾ 10 ರೂಪಾಯಿ ಇದ್ರೆ ಕೊಡ್ತೀಯಾ ಎಂದು ಕೇಳಿದರೆ ಮತ್ತೊಬ್ಬ ಹೇಳ್ತಾನೆ, ಮಾರಾಯ ನನ್ನ ಹತ್ರ ಒಂದು ದಮ್ಮಡಿಗೂ ಗತಿ ಇಲ್ಲ ಅನ್ನುತ್ತಾನೆ.
ಇವತ್ತಿಗೂ ಈ ಶಬ್ದ ಕನ್ನಡದಲ್ಲಿ ಬಳಕೆಯಾಗುತ್ತಿದೆ. ಈ ದಮ್ಮಡಿ ಗ್ರೀಕ್ ಭಾಷೆಯ ಡ್ರಾಕ್ಮಾ ಎಂಬ ನಾಣ್ಯದ ತದ್ಭವ ಪದ. ಡ್ರಾಕ್ಮಾ ದ್ರಮ್ಮ, ದ್ರಮ್ಮಾಣಿ, ದಮ್ಮಡಿ ಎಂದಾಗಿದೆ. ಇನ್ನು ಅರಬ್ಬಿ, ಉರ್ದು ಮತ್ತು ಪರ್ಷಿಯನ್ ಭಾಷಾ ಶಬ್ದಗಳ ಪ್ರಭಾವ ಕನ್ನಡದ ಮೇಲೆ ಹೇಗಾಯಿತು? ಕನ್ನಡಿಗರಿಗೂ ಅರಬ್ಬಿಯರಿಗೂ ಪ್ರಾಚೀನ ಕಾಲದಿಂದಲೂ ಒಂದು ಒಳ್ಳೆಯ ಸಂಬಂಧ ಇತ್ತು, ಆತ್ಮವಿಶ್ವಾಸ ಇತ್ತು, ವ್ಯಾಪಾರ ಸಂಬಂಧವೂ ಇತ್ತು. ಅಲ್ಕೆಮಿಸ್ಟಸ್ ಎಂಬ ಅರಬ್ಬಿಯರು ಭಾರತಕ್ಕೆ, ಅದರಲ್ಲೂ ವಿಶೇಷವಾಗಿ ಕರ್ನಾಟಕಕ್ಕೆ ಸಾಂಬಾರ ಪದಾರ್ಥಗಳ ಕಣಜ ಎನಿಸಿಕೊಂಡಿರುವ ಕರ್ನಾಟಕಕ್ಕೆ ಬಂದು ಚಾಕು, ಚೂರಿ, ಕವಡೆ, ಕನ್ನಡಿ ಕೊಟ್ಟು ಸಾಂಬಾರ ಪದಾರ್ಥಗಳನ್ನು ಕೊಂಡೊಯ್ಯುತ್ತಿದ್ದರು. ಮತ್ತೆ ಕೆಲವರು ಸಮುದ್ರಗಳ್ಳರು ಕನ್ನಡಿಗರಿಗೆ ಗಿಲ್ಟು ಮಾಲ್ಗಳನ್ನು ಕೊಟ್ಟು ಸಿಕ್ಕಿದ್ದನ್ನು ಅಪಹರಿಸಿಕೊಂಡು ಹೋಗ್ತಿದ್ರು. ಇವರ ಸಂಪರ್ಕದಿಂದ ಅನಾಮತ್ತು, ಖಜಾನೆ, ಆಸಾಮಿ, ನಾಜೂಕು, ವಸೂಲಿ, ಮಾಮೂಲಿ, ಜಪ್ತಿ ಮೊದಲಾದ ಈ ಅರಬ್ಬಿ ಶಬ್ದಗಳು ಕನ್ನಡಕ್ಕೆ ಬಂದವು. ಕ್ರಿಸ್ತಶಕ 1100 ಅಥವಾ 12ನೇ ಶತಮಾನಗಳಲ್ಲಿ ಸುಲ್ತಾನರ ಪ್ರವೇಶ ಭಾರತಕ್ಕೆ ಆಯಿತು, ಅದು ವಿಶೇಷವಾಗಿ ಕರ್ನಾಟಕಕ್ಕೆ. ಅವರ ಜೊತೆಗೆ ಪಾರ್ಸಿ ಪದಗಳು ಪ್ರಭಾವವೂ ಕರ್ನಾಟಕಕ್ಕೆ ಆಯಿತು. ಗಜ್ನಿ ಮೊಹಮ್ಮದ್, ಮಲಿಕಾಫರ್ ಮೊದಲಾದವರು ಮೇಲಿಂದ ಮೇಲೆ ಕರ್ನಾಟಕದ ಮೇಲೆ ದಾಳಿ ನಡೆಸಿದರು. ಅವರು ಕರ್ನಾಟಕದಲ್ಲೇ ನೆಲೆ ನಿಂತರು, ರಾಜ್ಯ ಸ್ಥಾಪನೆ ಮಾಡಲಿಲ್ಲ. ಆದರೆ ಅವರ ಪಾರ್ಸಿ ಭಾಷೆಯ ಪದಗಳು ಮಾತ್ರ ಕನ್ನಡದಲ್ಲಿ ಅವು ಚಿರಂತನವಾಗಿ ಸೇರಿಕೊಂಡವು. ಉದಾಹರಣೆಗಾಗಿ ಹೇಳೋದಾದ್ರೆ ತ್ರಾಸು, ಜಮೀನು, ದಸ್ತಾವೇಜು, ಶಿಫಾರಸು, ಸಿಬ್ಬಂದಿ ಮೊದಲಾದ ಈ ಶಬ್ದಗಳು, ಪಾರ್ಸಿ ಶಬ್ದಗಳು ಇವತ್ತಿಗೂ ನಮ್ಮ ಕನ್ನಡದಲ್ಲಿ ಹಾಸುಹೊಕ್ಕಾಗಿವೆ. ಆನಂತರ ವಿಜಯನಗರ ಸಾಮ್ರಾಜ್ಯದ ವಿನಾಶಕ್ಕೆ ಕಾರಣರಾದ ಬಹಮನಿ ಸುಲ್ತಾನರ ಕಾಲದಲ್ಲಿ, ಕ್ರಿಸ್ತಕ 15ನೇ ಶತಮಾನದಲ್ಲಿ ಶ್ರೀರಂಗಪಟ್ಟಣದಲ್ಲಿ ಆಡಳಿತ ನಡೆಸಿದ ಹೈದರ್ ಟಿಪ್ಪು ಸುಲ್ತಾನರ ಕರ್ನಾಟಕದಲ್ಲಿ ಆಡಳಿತಕ್ಕೆ ಸಂಬಂಧಿಸಿದ ಸರ್ಕಾರ, ಕಚೇರಿ, ದಪ್ತರ, ಕಿದ್ದಿ, ಜಮಾಬಂದಿ, ಕಾಗದ, ಖರೀದಿ, ಅಸಲು, ಅರ್ಜಿ, ಅಮಲ್ದಾರ, ಶೇಖದಾರ, ತಹಸೀಲ್ದಾರ, ಖಾಲಿ, ಖರ್ಚು, ಗುಲಾಮ, ಜವಾನ, ಸಾಹೇಬ, ಚಿಲ್ಲರೆ, ಚಾಲ್ತಿ, ಚಲಾವಣೆ, ರುಜು, ಶೇರು, ಪಾವು, ಸವಾರಿ ಇತ್ಯಾದಿ ಉರ್ದು ಪದಗಳು ಕನ್ನಡ ಶಬ್ದಕೋಶವನ್ನ ಸೇರ್ಪಡೆಗೊಂಡವು. ಇನ್ನು ಪೋರ್ಚುಗೀಸರು ಮತ್ತು ಇಂಗ್ಲಿಷ್ ಭಾಷಾ ಶಬ್ದಗಳ ಪ್ರಭಾವ ಕನ್ನಡದ ಮೇಲೆ ಹೇಗಾಯಿತು? ಕ್ರಿಸ್ತಶಕ 1510ರಲ್ಲಿ ಪೋರ್ಚುಗೀಸರು ಗೋವೆಯಲ್ಲಿ ತಮ್ಮ ಆಧಿಪತ್ಯವನ್ನು ಸ್ಥಾಪಿಸಿದರು. ಅಂದಿನಿಂದಲೂ ಕರ್ನಾಟಕದೊಡನೆ ಅವರ ಸಂಪರ್ಕ ಇದ್ದೇ ಇತ್ತು. ಆ ಸಂದರ್ಭದಲ್ಲಿ ಸಾಕಷ್ಟು ಪದಗಳು ಕನ್ನಡಕ್ಕೆ ಬಂದು ಸೇರಿದವು. ಉದಾಹರಣೆಗಾಗಿ ಅಲ್ಮಾರು, ಮೇಜು, ಪಾದ್ರಿ, ತಂಬಾಕು, ಬಂದರು, ಅನಾನಸ್, ಕಂದೀಲು, ಸಾಬೂನು ಇತ್ಯಾದಿ ಪದಗಳು ಬಂದು ಸೇರ್ಪಡೆಗೊಂಡವು. ಪೋರ್ಚುಗೀಸರು ಕರ್ನಾಟಕ ಸಮೀಪದ ಗೋವೆಯಲ್ಲಿದ್ದುದರಿಂದ ಅನೇಕ ಪೋರ್ಚುಗೀಸ್ ಪದಗಳು ಸೇರಿಕೊಂಡಂತೆ ದೂರದ ಪಾಂಡಿಚೇರಿಯಲ್ಲಿದ್ದ ಫ್ರೆಂಚರಾಗಲಿ, ಕರ್ನಾಟಕದಲ್ಲಿ ಬಹಳ ಕಾಲ ನಿಲ್ಲದೆ ಹೋದ ಡಚ್ಚರಾಗಲಿ ಕನ್ನಡದ ಮೇಲೆ ಅಷ್ಟೊಂದು ಪ್ರಭಾವ ಬೀರಲಿಲ್ಲ. ಸುಮಾರು 2 ಶತಮಾನಗಳ ಕಾಲ ಭಾರತವನ್ನು ಆಳಿದ ಬ್ರಿಟಿಷರು ಕನ್ನಡಿಗರ ಭಾಷೆ, ಸಂಸ್ಕೃತಿ, ನಾಗರಿಕತೆ ಮತ್ತು ಧಾರ್ಮಿಕ, ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿ ಸಂಸ್ಕೃತ ಪ್ರಭಾವ ಬೀರಿದಂತೆ ಆಡಳಿತ ವಲಯದ ಮೇಲೆ ಉರ್ದು, ಪರ್ಷಿಯನ್, ಅರಬ್ಬಿ ಭಾಷೆಗಳು ಪ್ರಭಾವ ಬೀರಿದಂತೆ ವಿಜ್ಞಾನ, ಶಾಸಕಾಂಗ, ನ್ಯಾಯಾಂಗ, ಸಾಹಿತ್ಯ ಮೊದಲಾದವುಗಳ ಮೇಲೆ ಇಂಗ್ಲಿಷ್ ಶಬ್ದಗಳನ್ನು ಬೆರೆಸದೆ ಕನ್ನಡದಲ್ಲಿ ಮಾತನಾಡಲು ಬರುವುದೇ ಇಲ್ಲ ಎಂಬ ಕಾಲವೊಂದಿತ್ತು. ಅಷ್ಟು ಪ್ರಮಾಣದಲ್ಲಿ ಪ್ರಭಾವ ಬೀರಿದ ಇಂಗ್ಲಿಷ್ ಭಾಷೆ ಲಾಂದ್ರ, ಆಸ್ಪತ್ರೆ, ಕೋರ್ಟು, ಲಾಯರ್, ಹಿಯರಿಂಗ್, ಕೇಸು, ಫೀಸು, ಬ್ರೆಡ್ಡು, ಬಿಸ್ಕಿತ್ತು ಮೊದಲಾದ ನೂರಾರು ಸಾವಿರಾರು ಪದಗಳನ್ನು ಕನ್ನಡಕ್ಕೆ ಕೊಟ್ಟು ಕನ್ನಡ ಭಾಷೆಯ ಶ್ರೀಮಂತಿಕೆಗೆ ಕಾರಣವಾಗಿದೆ. ಕನ್ನಡ ಒಂದು ಜೀವಂತ ಭಾಷೆ, ಅದು ನಿರಂತರ ಚಲನಶೀಲವುಳ್ಳದ್ದು.
ಸುಮಾರು ಎರಡೂವರೆ ಸಾವಿರ ವರ್ಷಗಳ ಇತಿಹಾಸವನ್ನು ಹೊಂದಿದಂಥ ಭಾಷೆಯಾಗಿದೆ. ಅದು ತನ್ನ ವಿಕಾಸದ ವೇಳೆಯಲ್ಲಿ ತನ್ನ ಸಂಪರ್ಕಕ್ಕೆ ಬಂದ ಅನ್ಯ ಭಾಷೆಗಳನ್ನು ಜೀರ್ಣಿಸಿಕೊಂಡಿದೆ. ಅದು ಸಾಹಿತ್ಯ ಸಂಸ್ಕೃತಿಗಳಿಗಾಗಿ ಪ್ರಾಕೃತ, ಸಂಸ್ಕೃತ, ವ್ಯಾಪಾರ ವಾಣಿಜ್ಯಗಳಿಗಾಗಿ ಗ್ರೀಕ್ ಮತ್ತು ಲ್ಯಾಟಿನ್, ಆಡಳಿತ ವ್ಯವಹಾರಗಳಿಗಾಗಿ ಇಂಗ್ಲಿಷ್ ಮತ್ತು ಜರ್ಮನ್ ಮೊದಲಾದ ಭಾಷಾ ಪದಗಳನ್ನು ಧಾರಾಳವಾಗಿ ಬಳಸಿಕೊಂಡು ಬೆಳೆದಿದೆ. ಪ್ರಾಕೃತ ಮತ್ತು ಸಂಸ್ಕೃತ ಭಾಷೆಗಳು ತುಂಬಾ ಪ್ರಭಾವ ಬೀರಿವೆ. ಅವುಗಳಿಂದ ಕನ್ನಡ ಭಾಷೆ ಸಮೃದ್ಧಗೊಂಡಿದೆ ಮತ್ತು ಶ್ರೀಮಂತವಾಗಿದೆ. ಮೂಲ ದ್ರಾವಿಡದಿಂದ ಬಿಡಿಸಿಕೊಂಡು ತಾನು ಸ್ವತಂತ್ರವಾಗಿ ಅಸ್ತಿತ್ವಕ್ಕೆ ಬಂದ ಮೇಲೆ ಪ್ರಾಕೃತ ಮತ್ತು ಸಂಸ್ಕೃತಗಳ ಆಲಿಂಗನಕ್ಕೆ ಒಳಗಾಗಿ ಭಾಷಾ ಸ್ವೀಕರಣ ಸಂದರ್ಭದಲ್ಲಿ ಕನ್ನಡ ದೀಕ್ಷೆ ಪಡೆದ ಅನೇಕ ಸಂಸ್ಕೃತ ಶಬ್ದಗಳು ತದ್ಭವ ರೂಪದಲ್ಲಿ ಕನ್ನಡ ಶಬ್ದಕೋಶವನ್ನು ಪ್ರವೇಶಿಸಿದ್ದುಂಟು. ಮೂಲ ದ್ರಾವಿಡ ಕನ್ನಡದ ಹೆತ್ತ ತಾಯಿಯಾದರೆ ಸಂಸ್ಕೃತ ಸಾಕು ತಾಯಿ. ಹಡೆದ ತಾಯಿಗಿಂತ ಪಡೆದ ತಾಯಿಯ ಹಾಲನ್ನೇ ಹೆಚ್ಚಾಗಿ ಕುಡಿದು ಬೆಳೆದಿದೆ ಕನ್ನಡ ಭಾಷಾ ಶಿಶು. ಆ ದಿಶೆಯಲ್ಲಿ ಸಂಸ್ಕೃತದ ನಾಮ ಪ್ರಕೃತಿಗಳನ್ನು ತೆಗೆದುಕೊಂಡು ಅವುಗಳಿಗೆ ಕನ್ನಡದ ಪ್ರಾತಿಪದಿಕ ದೀಕ್ಷೆಯನ್ನಿತ್ತು ಸರಿ ಮಾಡಿ ಕನ್ನಡ ಶಬ್ದ ಭಂಡಾರಕ್ಕೆ ಸಾಕಷ್ಟು ಪದಗಳನ್ನು ತಂದು ತುಂಬಿ ಕನ್ನಡ ಶಬ್ದಕೋಶದ ಶ್ರೀಮಂತಿಕೆಗೆ ಕಾರಣನಾಗಿದ್ದಾನೆ ಕೇಶಿರಾಜ. ದಂಡಿ ಹೇಳೋ ಹಾಗೆ ಭಾಷೆಯನ್ನು ಕುರಿತು ಇದಂ ಅಂದಂ ತಮಂ ಕೃತ್ಸ್ನಂ ಜಾಯೇತ ಭುವನತ್ರಯಂ ಯದಿ ಶಬ್ದಾವಯಂ ಜ್ಯೋತಿರಾನ್ ಸಂಸಾರಾನ್ ನ ದೀಪ್ಯತೆ. ಅಂದರೆ ಶಬ್ದ ಜ್ಯೋತಿ ಇಲ್ಲದ ಜಗತ್ತು ಸೂರ್ಯನಿಲ್ಲದ ಜಗತ್ತಿನಂತಾಗುತ್ತಿತ್ತು. ಒಂದು ವೇಳೆ ಶಬ್ದ ಸೂರ್ಯನು ಇಲ್ಲದೆ ಹೋಗಿದ್ದರೆ ಮೂರು ಲೋಕವು ಸಂಪೂರ್ಣವಾಗಿ ಕತ್ತಲೆಯಲ್ಲಿ ಇರುತ್ತಿತ್ತು. ನುಡಿ ಬೆಳಗಿನಲ್ಲಿ ಶಬ್ದದ ಪಾತ್ರ ತುಂಬಾ ಮಹತ್ವದ್ದಾಗಿದೆ. ಇಷ್ಟೊತ್ತಿನವರೆಗೆ ಭಾಷಾ ವೈಶಿಷ್ಟ್ಯತೆಗಳು ಮತ್ತು ಕನ್ನಡ ಭಾಷೆಯ ಮೇಲೆ ಅನ್ಯ ಭಾಷಾ ಪ್ರಭಾವ ಈ ವಿಷಯದ ಕುರಿತು ತಾವು ಸಹೃದಯರೆಲ್ಲ ಕೇಳಿ ಸಂತೋಷಪಟ್ಟಿದ್ದೀರಿ. ತಮಗೆಲ್ಲ ಅನಂತ ಕೃತಜ್ಞತೆಗಳು. ಎಲ್ಲರಿಗೂ ನಮಸ್ಕಾರ. ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಇರೋ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ.